ಇದು ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿಗೆ ನಾನು ಯಾವಾಗಲೂ ಬರೀ ಉಪ್ಪು ಮಜ್ಜಿಗೆ ಅಷ್ಟೇ ಹಾಕಿ ಮಾಡ್ತಿದ್ದೆ. ಅದೂ ಚೆನ್ನಾಗಿರುತ್ತೆ, ನಮ್ಗೆ ಆ ರುಚಿನೇ ಇಷ್ಟ. ಯಾರೋ ಹೇಳಿದ್ದಕ್ಕೆ ನಾನು ಈ ಸರಿ ಜೀರಿಗೆ ಪೌಡ್ರು ಮೆಂತ್ಯ ಪೌಡ್ರ್ ಹಾಕಿದ್ದೀನಿ, ಇದೂ ರುಚಿಯಾಗೇ ಇದೆ. ಇದು ನೋಡಿ ಫ್ರೆಂಡಿಲ್ ನಾನೇನು ಮಾಡಿದ್ರು ಹೆಲ್ಪ್ ಮಾಡೋಕ್ಕೆ ಬರ್ತಾನಲ್ಲ, ಎಲ್ಲ ನೋಡಿ ಅವನೇ ಅಷ್ಟು ಗೀಚಿ ಗೀಚಿ ಇಟ್ಟಿದ್ದಾನೆ ಪಿನ್ ತಗೊಂಡು. ಒಂದು ಸರಿ ಹೇಳ್ಕೊಟ್ರೆ ಸಾಕು, ಹಿಂಗೆ ನನ್ನೇ ನೋಡ್ತಾ ಇರ್ತಾನೆ, ಕಲ್ತ್ಕೊಂಡ್ಬಿಡ್ತಾನೆ. ನೋಡಿ ಎಲ್ಲ ಮಾಡಿಡ್ತಾ ಇದ್ದಾನೆ. ಎಲ್ಲ ತೊಳೆದು ಒಣಗಿಸಿ ಅಂದರೆ ಮನೆಯಲ್ಲೇ ಬಟ್ಟೆ ಮೇಲೆ ಹಾರಾಕ್ಬಿಟ್ಟು ತೇವ ಇಲ್ದಿರ ತಗೊಂಡು ಈ ಥರ ಗೀಚಿ ಇಟ್ಕೋಬೇಕು. ಎಲ್ಲ ಗೀಚಿ ಒಂದು ಕಡೆ ಇಟ್ಕೊಂಡಾದ್ಮೇಲೆ ನಾನು 2.5 kg ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ 1 ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ಸ್ವಲ್ಪ ನೀರು, ಮೆಂತ್ಯ ಪೌಡ್ರು, ಅರಿಶಿನ, ಜೀರಿಗೆ ಪೌಡ್ರು, ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಜ್ಜಿಗೆ ಥರ ಮಾಡ್ಕೋಬೇಕು. ಈ ಥರ ನಿಲ್ಲಿಸ್ಕೊಂಬಿಡಿ. ಒಂದು ಬಾಕ್ಸು ಇಲ್ಲ ಏನಾದ್ರು ಇದ್ದರೆ, ನನ್ನ ಹತ್ರ ಅಷ್ಟು ಬಾಕ್ಸ್ ಇರಲಿಲ್ಲ, ಅದಕ್ಕೆ ಸ್ಟೀಲ್ ಬಾಕ್ಸಲ್ಲಿ ಜೋಡಿಸಿದ್ದೀನಿ ದೊಡ್ಡದ್ರಲ್ಲಿ. 3 ದಿವಸ ಅಷ್ಟೇ ಅಲ್ವಾ, ಏನೂ ಆಗಲ್ಲ ಉಳ್ಳಿ ಹಾಕಿದ್ರು. ಇದು ಮುಳುಗೋವರೆಗೂ ಹಾಕಿಟ್ರೆ ಕದಲ್ದಿರ ಎಲ್ಲಕ್ಕೂ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲಾಂದರೆ ಹಿಂಗೆ ಹಾಕಿದರೆ ತೇಲ್ಕೊಂಡ್ಬಿಡ್ತದೆ, ಎಲ್ಲ ಮೇಲಿರೋದಕ್ಕೆಲ್ಲ ಮೆತ್ಕೊಳ್ಳಲ್ಲ, ಹೀರ್ಕೊಳ್ಳಲ್ಲ ಮೊಸರು. ಅದು ಗ್ರೀನೇ ಇರುತ್ತೆ. ಮೊಸರು ಸಿಕ್ಕಿರೋದು ಮಾತ್ರ ವೆಯ್ಟ್ ಇರುತ್ತೆ. ನೋಡಿ ನಾನು ಅದಕ್ಕೆ ತುಂಬಿಟ್ಟು ಮತ್ತು ಇದಕ್ಕೆ ಹಾಕಿದ್ದೀನಿ ನೋಡಿ. ಇದು ಮೇಲಕ್ಕೆ ನಿಂತಿದ್ದಾವೆ, ಇದಕ್ಕೆ ಹಿಂಗೆ ದೊಡ್ಡದಕ್ಕೆ ಹಾಕಿದರೆ ಈ ಥರ ಇರುತ್ತೆ. ಇದು ಎಲ್ಲ ಮಾಡಿ ಮೇಲೆ ಒಂದು ಚೇಪೆ ಹಾಸ್ಬಿಟ್ಟು ಎಲ್ಲ ಈ ಥರ ಚಾಪೆ ಮೇಲೆ ಒಂದು ಕವರ್ ಹಾಕಿದ್ದೀನಿ. ಇದು ಕವರ್ ಮೇಲೆ ಹಾಕಬೇಕು, ಬಟ್ಟೆ ಮೇಲೆ ಹಾಕಿದ್ರೂ ಆ ಮೊಸರೆಲ್ಲ ಬಟ್ಟೆಗೆ ಹೋಗಿಬಿಡುತ್ತೆ. ಕವರ್ ಮೇಲೆ ಹಾಕಿದ್ರೇ ಒಳ್ಳೆಯದು. 1ನೇ ದಿವಸಕ್ಕೆ ನೋಡಿ ಈ ಕಲರ್ ಬಂದಿದೆ. ಮತ್ತು ರಾತ್ರಿಗೆ ಎತ್ಕೊಂಡೋಗಿ ಮತ್ತೆ ಮೊಸರಿಗೆ ಹಾಕಬೇಕು. ಅದೇ ರೀತಿ ಬೆಳಿಗ್ಗೆ ತೆಗಿಯೋದು, ಸಂಜೆ ಎತ್ಕೊಂಡೋಗಿ ಮೊಸರಿಗೆ ಹಾಕೋದು. ಅಷ್ಟರೊಳಗೆ ಆ ಮೊಸರು ಎಲ್ಲ ಖಾಲಿ ಆಗೋಗುತ್ತೆ ನಮಗೆ. 3 ದಿವಸ ಹಂಗೆ ನೆನೆಸ್ಬಿಟ್ಟು 4ನೇ ದಿನದಿಂದ ಒಣಗಿಸೋದು, ಮತ್ತು ಮನೆಯಲ್ಲೇ ಈ ಥರ ಹಾರಾಕೊಳ್ಳೋದು, ಮತ್ತು ಒಣಗಿಸೋದು, ಮನೆಯಲ್ಲೇ ಹಾಕ್ಕೊಳ್ಳೋದು. ಇದು ಈ ಥರ 3 ದಿವಸ ಆದಮೇಲೆ 4ನೇ ದಿವಸಕ್ಕೆ ನೋಡಿ ಈ ಥರ ಒಣಗೋಗುತ್ತೆ. ನಾನು ಹಿಂಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ದಿನಾನು ಈ ಥರ ಈ ಬಟ್ಟೆ ಇಟ್ಬಿಟ್ಟಿದ್ದೀನಿ. ಇದು ಹಾಕ್ಬಿಟ್ಟು ಕಲ್ಲುಗಳಿಟ್ಟೋದ್ರೆ ಕದಲ್ದಿರಾನು ಇರುತ್ತೆ, ಧೂಳು ಬರ್ದಿರ ಇರುತ್ತೆ. ಈ ಪಾರಿವಾಳಗಳೇನಾದರೂ ಓಡಾಡ್ದಿನಾರು ಇರುತ್ತೆ, ಅವಕ್ಕೇನು ಗೊತ್ತಾಗಲ್ಲ, ಮುಚ್ಚಿಬಿಟ್ಟಿರ್ತೀವಲ್ವ. ಈ ಸಂಡಿಗೆಗೂ ಅಷ್ಟೇ ಸೇಮ್ ಇದೇ ಥರ ಒಂದು ಅರ್ಧ ಗಂಟೆ ಅಲ್ಲೇ ಕಾದಿದ್ದು ಮುಚ್ಚಿಬಿಟ್ರೆ ಇದಾಗುತ್ತೆ. ಇವಾಗ ನೋಡಿ 3 ದಿವಸ ಆಗಿ ಮತ್ತೆ ಒಂದು 2-3 ದಿವಸ ಒಣಗಿಸಿದ್ದೀನಿ ಬಿಸಿಲಲ್ಲಿ. ಈ ಥರ ಸೌಂಡ್ ಹೆಂಗೆ ಬಂತು, ಸೌಂಡ್ ಕೇಳಿಸೋಣ ಅಂತಲೇ ಇಟ್ಟೆ. ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಹಾಕ್ಕೊಂಡು ಮನೆಗೆ ಬಂದುಬಿಟ್ಟು ಮತ್ತೆ ಮನೆಯಲ್ಲಿ 2 ದಿವಸ ಆರಿಸ್ಬೇಕು. ಹಬೆ ಎಲ್ಲ ಇರುತ್ತೆ ಬಿಸಿಲ್ದು. ಆ ಹಬೆ ಹೋದ್ಮೇಲೆ ನಾವು ಎತ್ತಿಟ್ಕೊಂಡ್ರೆ 2 ವರ್ಷ 3 ವರ್ಷ ಆದರೂ ಏನಾಗಲ್ಲ. ಮಾಡಿ ಮಿಲ್ಲಿಂದ ತಂದು ಹಂಗೆ ಬಾಕ್ಸ್ಗೆ ಹಾಕ್ಕೊಂಡ್ರೆ 6 ತಿಂಗಳಿಗೆ ಸಣ್ಣ ಹುಳಗಳ ಥರ ಬಂದುಬಿಡುತ್ತೆ. ನೋಡಿ ನಿಧಾನಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆ ಮಾತ್ರ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಎಲ್ಲ ತಿನ್ನಲಿಕ್ಕೆ ಹಸಿ ಇರುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ಟಾರ್ಟಿಂಗ್ ಎಣ್ಣೆಗೆ ಆದಮೇಲೆ ಹಾಕಬೇಕು, ಮತ್ತು ಸಿಮ್ಗೆ ಇಟ್ಬಿಟ್ಟು ಈ ಥರ 1-2 ನಿಮಿಷ ಕಲಿಸ್ಕೊಂಡು ಫ್ರೈ ಮಾಡಿಕೊಂಡು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನಾವು ಬೇಕಾದಾಗ ತಿನ್ಕೋಬೋದು. ಈ ಸತಿ ಅಂತೂ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬಂದಿದೆ, ತಿನ್ನೋಕ್ಕೂ ಟೇಸ್ಟ್ ಸಖತ್ತಾಗಿದೆ. ಮೆಂತ್ಯ ಪುಡಿನೂ ಜೀರಿಗೆ ಪುಡಿ ಹಾಕಿದ್ದೀನಿ ಈ ಸತಿ, ನಂಗೆ ಇಷ್ಟ ಆಯಿತು. ಇಷ್ಟು ದಿನ ನಾನು ಹಾಕ್ತಾ ಇರಲಿಲ್ಲ, ಹುಳ ಬಂದುಬಿಡುತ್ತೆ ಅಂತ. ನೋಡೋಣ ಈ ಸತಿ ಏನಾಗುತ್ತೋ. ನೋಡಿ ಹಾಕ್ಬಿಟ್ಟು ಎಲ್ಲ ಈ ಥರ ಫ್ರೈ ಆಗಿದೆ ನೋಡಿ. ಆ ತೊಟ್ಟಿದೆ ನೋಡಿ, ಆ ತೊಟ್ಟು ತಿನ್ನಬೇಕು, ಎಷ್ಟು ಥರ ಘಮ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ 4-5 ಹಾಕ್ಕೊಂಡು ತಿಂದ್ಬಿಡ್ತೀನಿ. ನಾನು ಇವತ್ತು ನೋಡಿ ಇದು ತೊಂಡೆಕಾಯಿ ರೈಸ್ ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವಿಡಿಯೋ ಹಾಕ್ತೀನಿ ನೋಡಿ, ಇಷ್ಟ ಆದವ್ರು ಮಾಡ್ಕೊಂಡು ನೋಡಿ. ನಾನು ಬ್ರೌನ್ ರೈಸ್ಗೆ ಮಾಡಿದ್ದೀನಿ. ಇದು ನೋಡಿದ್ರಲ್ಲ, ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.